ಸಬ್ಬಕ್ಕಿ ಉಪ್ಪಿಟ್ಟು ಮಾಡಲು ನಾನು ದಪ್ಪನ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಅದನ್ನು ಒಂದು 2 ಸಲ ಚೆನ್ನಾಗಿ ತೊಳೆದು ನೀರೆಲ್ಲ ತೆಗೆದುಬಿಡ್ತಾ ಇದ್ದೀನಿ. ನಾನು ಒಂದು ಅಳತೆ ಹೇಳಬೇಕಂದ್ರೆ 3 ಗ್ಲಾಸ್ ಸಬ್ಬಕ್ಕಿಗೆ 1 ಗ್ಲಾಸ್ ನೀರು ಹಾಕಿಬಿಟ್ಟು ಸುಮಾರು ಒಂದು 2 ತಾಸು ನೆನೆಯಲು ಬಿಟ್ಟಿದ್ದೇನೆ. ಅಂದಾಜು ಹೇಳಬೇಕಂದ್ರೆ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಯೂಸ್ ಮಾಡ್ಬೋದು. ಜಾಸ್ತಿ ನೆಂದರೂ ಪರವಾಗಿಲ್ಲ, ಕಮ್ಮಿ ನೆನಿಬಾರ್ದು. ಇವಾಗ ತುಂಬ ಚೆನ್ನಾಗಿ ನೆಂದಿದೆ. ಒಂದು ಮೆತ್ತಗಾಗಿದೆ, ಒಂದು ಇದಾಗಿದೆ, ಪರವಾಗಿಲ್ಲ. ಈ ಥರ ನೆಂದರೆ ಸರಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆಗೆ ಯಾವುದೇ ವೆಜಿಟೇಬಲ್ಸ್ ಆದರೂ ತೊಗೋಬೋದು. ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಬೀಜ ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೋಬೋದು, ಕರಿಬೇವು ಹಾಕ್ಕೋಬೋದು. ನಾನು ಹೆಸರುಬೇಳೆ ಅದು ಕಡಲೆಬೇಳೆ ನೆನೆಸಿದ್ದು ಇತ್ತು ಅಂತ ಹಾಕ್ತಾಯಿದ್ದೀನಿ, ಆಪ್ಷನ್ನು. ಇದೆಲ್ಲ ಚೆನ್ನಾಗಿ ಕಂದು ಬಣ್ಣ ಬಂದ ನಂತರ ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಕಲಿಸ್ಬಿಟ್ಟು ಸಣ್ಣ ಊರಿಗೆ ಮುಚ್ಚಿಟ್ಟರೆ ಸ್ವಲ್ಪ ಬೇಗ ಬೇಯುತ್ತೆ. ಇದಕ್ಕೆ ನಾವು ಹಸೆ ಬಟಾಣಿ, ಗ್ರೀನ್ ಪೀಸು, ಸ್ವೀಟ್ ಕಾರ್ನು, ಬೀನ್ಸು, ಯಾವುದೇ ವೆಜಿಟೇಬಲ್ಸ್ ಆದರೂ ತೊಗೋಬೋದು. ನಾನು ಇವತ್ತು ಆನಿಯನ್ ಬಳಸಬಾರ್ದು ಅಂತ ಹಾಕ್ತಾಯಿಲ್ಲ, ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಟೊಮೆಟೊ ಹಣ್ಣು ಮತ್ತು ತುರಿದಿರುವಂಥ ಕ್ಯಾರೆಟು, ಅದು ಸಣ್ಣಗೆ ಹಚ್ಚಿ ಆದರೂ ಹಾಕೋಬೋದು. ಈ ಥರ ನಾವು ಮುಚ್ಚಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ. ತರಕಾರಿ ಎಲ್ಲ ಬೆಂದ ನಂತರ ಉಪ್ಪು, ಖಾರ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಹಸೆ ಖಾರ ಆದರೂ ಹಾಕ್ಕೋಬೋದು. ಇವಾಗ ರೆಡಿಯಾಗಿರುವಂಥ ಚೆನ್ನಾಗಿ ನೆಂದಿರುವಂತಹ ಸಬ್ಬಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಶೇಂಗಾ ಹುರಿದು ಆರಿದ ನಂತರ ಪುಡಿ ಮಾಡಿ ಅದನ್ನು ಆ್ಯಡ್ ಮಾಡ್ಕೋಬೋದು. ನಾನು ಇವಾಗೇನು ಇದಕ್ಕೆ ಮಾಡ್ಕೊತಾ ಇಲ್ಲ. ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಆದ ನಂತರ ಸಣ್ಣ ಉರಿ ಬಿಟ್ಟು ಸ್ವಲ್ಪ ಮುಚ್ಚಿಡ್ತೇನೆ. 1-2 ನಿಮಿಷ ಎಲ್ಲ ಕೆಳಗಡೆ ಮೇಲೆ ಎಲ್ಲ ಚೆನ್ನಾಗಿ ಅವ್ರಿಗೆ ಬೇಯಬೇಕು ಅಂತ. ಇವಾಗ ನೋಡಿ ಚೆನ್ನಾಗಿ ಕಲಸಬೇಕು. ಕೆಳಗಡೆ ಸ್ವಲ್ಪ ಅಂಟ್ಕೊಂಡಿದ್ರು ಚೆನ್ನಾಗೆಲ್ಲ ಕಲಿಸ್ಕೊಂಡ್ರೆ ರೆಡಿ ಟು ಈಟ್ ಸಬ್ಬಕ್ಕಿ ಉಪ್ಪಿಟ್ಟು. ಟೇಸ್ಟಿಯಾಗಿರುತ್ತೆ. ನೋಡಿಬಿಟ್ಟು ನಿಮ್ಮ ಒಪಿನಿಯನ್ ತಿಳಿಸಿ.